ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಕುರ್ಚಿ ಕಾದಾಟ ತಾರಕಕ್ಕೇರಿದೆ. ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸಮರ ಶುರುವಾಗಿದೆ. ವಿದೇಶ ಪ್ರವಾಸಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಕೌಂಟರ್. ಫಾರಿನ್ ಟೂರ್ ವರ್ಸಸ್ ರೆಸಾರ್ಟ್ ರಾಜಕೀಯ ಪ್ಲಾನ್ ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿ ನಡೀತಿದೆ. ರೆಸಾರ್ಟ್ ಪಾಲಿಟಿಕ್ಸ್ ಮತ್ತೆ ಶುರುವಾಗುತ್ತಾ? ವಿದೇಶ ಪ್ರವಾಸಕ್ಕೆ ಹೋದ್ರೆ ರೆಸಾರ್ಟ್ ರಾಜಕೀಯವು ಕೂಡ ಮತ್ತೊಂದು ಕಡೆ ಶುರುವಾಗಲಿದೆ. ಫಾರಿನ್ ಟೂರ್ ಗುಟ್ಟಾಗಿಯೇ ಇಟ್ಟ ಶಾಸಕರ ವಿಶ್ವಾಸ ಗಳಿಸಲು ಒಂದಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತಾರಕಕ್ಕೇರಿದೆ. ಒಂದು ಕಡೆ ಫಾರಿನ್ ಟೂರ್ ಆದರೆ ಮತ್ತೊಂದು ಕಡೆ ರೆಸಾರ್ಟ್ ಪಾಲಿಟಿಕ್ಸ್ ರಣತಂತ್ರ. ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಂದರೆ ಪಟ್ಟದ ಪಗಡಿಯಾಟ. ಅವ್ರಿಗೆ ಕೊಟ್ಟರೆ ಇವ್ರಿಗೆ ಕೋಪ, ಇವ್ರಿಗೆ ಕೊಟ್ಟರೆ ಅವ್ರಿಗೆ ಕೋಪ ಅನ್ನೋ ರೀತಿಯಲ್ಲಿ ಆಗಿದೆ. ಒಂದಷ್ಟು ಮಂದಿ ಶಾಸಕರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತರೆ ಇನ್ನೊಂದಷ್ಟು ಮಂದಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಫಾರಿನ್ ಟೂರ್ ವಿಚಾರ ಗುಟ್ಟಾಗಿಯೇ ಇದೆ. ಒಂದು ವೇಳೆ ಫಾರಿನ್ ಟೂರ್ ಆ ಪ್ಲಾನ್ ಎಕ್ಸಿಕ್ಯೂಟ್ ಆದರೆ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಶುರುವಾಗಲಿದೆ. ಯಾರ್ಯಾರು ಯಾವ ರೀತಿಯ ದಾಳವನ್ನು ಉರುಳಿಸ್ತಾರೆ ಅನ್ನೋದೇ ಸದ್ಯದ ಕುತೂಹಲ ಕಾಂಗ್ರೆಸ್ ಮನೆಯಲ್ಲಿ. ಈಗಾಗಲೇ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯನವರ ಬಣ, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಪುತ್ರ MLC ಯತೀಂದ್ರ ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿಕೆಗಳನ್ನು ಕೊಟ್ಕೊಂಡೇ ಬಂದಿದ್ದಾರೆ. ಇದರ ಬೆನ್ನಲ್ಲೇ ಇತ್ತೀಚೆಗೆ ಅಂದರೆ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ಈಗ ನೋಡಿದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಫಾರಿನ್ ಟೂರ್ ಮತ್ತು ರೆಸಾರ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ.